ಇನ್ನು ಸಿಎಂ ಸಿದ್ದರಾಮಯ್ಯ ದಾಖಲೆಯ ಬಜೆಟ್ ಇವತ್ತು ಮಂಡಿಸಲಿದ್ದಾರೆ. ಮನ್ನಣೆಗೆ ಕ್ಷಣಗಣನೆ ಕೂಡ ಶುರುವಾಗಿರುವಂತದ್ದು. ಗ್ಯಾರಂಟಿಗಳ ಹೊರತಾಗಿಯೂ ಅಭಿವೃದ್ಧಿ ಪರ ಬಜೆಟ್ಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಸಿದ್ದರಾಮಯ್ಯ ಬಜೆಟ್ನತ್ತ ರಾಜ್ಯದ ಕೋಟ್ಯಾಂತರ ಜನರ ಚಿತ್ತ ಎಲ್ಲ ಅವರ ಕಡೆ ಇದೆ. ಇನ್ನು ಸಾಲದ ಹೊರೆ ಮಧ್ಯ ಬಜೆಟ್ ಮನ್ನಣೆ ಮಾಡ್ತಿರುವ ಸಿಎಂ ಸಿದ್ದರಾಮಯ್ಯ ದಾಖಲೆ ಬಜೆಟ್ ಮನ್ನಣೆಗೆ ಕ್ಷಣಗಣನೆ, ಗ್ಯಾರಂಟಿಗಳ ಹೊರತಾಗಿಯೂ ಅಭಿವೃದ್ಧಿ ಪರ ಬಜೆಟ್ಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಬಜೆಟ್ನತ್ತ ರಾಜ್ಯದ ಕೋಟ್ಯಾಂತರ ಜನರ ಚಿತ್ತ, ಸಾಲದ ಹೊರೆ ಮಧ್ಯೆ ಬಜೆಟ್ ಮಂಡನೆ ಮಾಡ್ತಿರುವ ಸಿಎಂ ಸಿದ್ದರಾಮಯ್ಯ. ಪವರ್ ಫೈಟ್ ನಡುವೆ ಸಿಎಂ ಸಿದ್ದು ಸ್ಟೇಟ್ ಬಜೆಟ್ ಇವತ್ತು ಮಂಡಿಸಲಿದ್ದಾರೆ. 17ನೇ ಬಾರಿ ಮನ್ನಣೆಗೂ ಕೂಡ ಸಿಎಂ ಸಿದ್ದು ರೆಡಿಯಾಗಿದ್ದಾರೆ. ಇನ್ನು ರಾಜ್ಯದ ಜನತೆಗೆ ಯುಗಾದಿ ಗಿಫ್ಟ್ ಕೂಡ ನೀಡ್ತಾರಾ ಅಂತ ಕೂಡ ಕಾದ್ ನೋಡಬೇಕು. 2026-27ನೇ ಸಾಲಿನ ಆಯವ್ಯಯ ಮಂಡಿಸಲಿರುವ ಸಿಎಂ ಸಿದ್ದು 1 ತಿಂಗಳಿನಿಂದ ಬಜೆಟ್ ಪೂರ್ವಭಾವಿ ಸಭೆ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಏನೆಲ್ಲ ಗ್ಯಾರಂಟಿ ಹೊರೆಗಳ ನಡುವೆ ಎಲ್ಲ ಲೆಕ್ಕವನ್ನ ಸರಿದೂಗಿಸ್ತಾರಾಗಿದ್ರೆ ಸಿಎಂ ಅಂತ ಕೂಡ ಕಾದ್ ನೋಡಬೇಕಾಗುತ್ತೆ. ಇನ್ನು ಸಿದ್ದು ಗಣಿತದಲ್ಲಿ ಯಾವ ವರ್ಗಕ್ಕೆ ಯಾವ ವಲಯಕ್ಕೆ ಬಂಪರ್ ಕೊಡ್ತಾರೆ, ಇಲ್ಲಿ ಗೃಹಲಕ್ಷ್ಮಿಯರಿಗೆ ಮತ್ತೆ ಕೊಡ್ತಾರಾ ಗುಡ್ ನ್ಯೂಸ್ ಅಂತ ಕೂಡ ಕಾದ್ ನೋಡಬೇಕು. ಅಷ್ಟೇ ಅಲ್ಲ, ಸಿಎಂ ಸಿದ್ದರಾಮಯ್ಯ ದಾಖಲೆ ಬಜೆಟ್ ಮನ್ನಣೆಗೆ ಇನ್ನೇನು ಕ್ಷಣಗಣನೆ ಸ್ಟಾರ್ಟ್ ಆಗಿದೆ. ಗ್ಯಾರಂಟಿಗಳ ಹೊರತಾಗಿಯೂ ಅಭಿವೃದ್ಧಿ ಪರ ಬಜೆಟ್ಗೆ ಸಿದ್ಧತೆಯನ್ನ ಕೂಡ ಮಾಡಿದ್ದಾರೆ. ಸಿದ್ದರಾಮಯ್ಯ ಬಜೆಟ್ನತ್ತ ರಾಜ್ಯದ ಕೋಟ್ಯಾಂತರ ಜನರ ಚಿತ್ತ ಕೂಡ ಇದೆ. ಸಾಲದ ಹೊರೆ ಮಧ್ಯೆ ಬಜೆಟ್ ಮಂಡನೆ ಮಾಡ್ತಿರುವ ಸಿಎಂ ಸಿದ್ದರಾಮಯ್ಯ. ಒಂದ್ ಕಡೆ ಸಾಲ ಜಾಸ್ತಿ ಇದೆ, ಇನ್ನೊಂದು ಕಡೆ ಬಜೆಟ್ ಮಂಡನೆ ಮಾಡಲಿದ್ದಾರೆ ಸಿದ್ದರಾಮಯ್ಯ. ಏನೆಲ್ಲ ಅಭಿವೃದ್ಧಿಗೆ ಏನೆಲ್ಲ ಇನ್ನು ಬಂಪರ್ ಆಫರ್ ಕೊಡ್ತಾರೆ ರಾಜ್ಯದ ಜನತೆಗೆ ಅಂತ ಕೂಡ ಕಾದು ನೋಡಬೇಕಾಗುತ್ತೆ. ಕರ್ನಾಟಕ ಸ್ಟೇಟ್ ಬಜೆಟ್ 2026 ಹಿನ್ನೆಲೆಯಲ್ಲಿ ರಾಜ್ಯದ ಆರ್ಥಿಕ ಸ್ಥಿತಿ, ಸಾಲದ ಪ್ರಮಾಣ, ಬಜೆಟ್ ಗಾತ್ರ ಮತ್ತು ಕೇಂದ್ರದಿಂದ ಸಿಗುವ ಅನುದಾನದ ಬಗ್ಗೆ ದೊಡ್ಡ ಚರ್ಚೆ ನಡೆಯುತ್ತಿದೆ. ರಾಜ್ಯದ ಹಣಕಾಸಿನ ಸ್ಥಿತಿ ಸವಾಲಿನಲ್ಲಿರುವ ಸಂದರ್ಭದಲ್ಲಿ ಈ ಬಜೆಟ್ ಅತ್ಯಂತ ಮಹತ್ವ ಕೂಡ ಪಡೆದುಕೊಳ್ಳುತ್ತಾ ಅಂತ ಕೂಡ ಕಾದು ನೋಡಬೇಕಾಗುತ್ತೆ. ಇನ್ನು ಪ್ರಸ್ತುತ ಅಂದಾಜುಗಳ ಪ್ರಕಾರ ಕರ್ನಾಟಕ ಸರ್ಕಾರದ ಏನು ಬಜೆಟ್ ಮಂಡನೆ ಮಾಡ್ತಾರೆ